ಕಾಡಿನ ಪಕ್ಕದಲ್ಲಿ ವನ್ಪುರ್ ಎಂಬ ಊರಿತ್ತು. ಅದು ಹಸಿರಿನಿಂದ ತುಂಬಿತ್ತು. ಅಲ್ಲಿರೋ ಜನ ಕಾಡಿನಿಂದ ಸಿಗೋ ಹಣ್ಣು ಮತ್ತೆ ಔಷಧಿಗಳನ್ನ ಪಕ್ಕದ ಊರಿಗೆ ಹೋಗಿ ಮಾರಾಟ ಮಾಡಿ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು. ಹಣ್ಣುಗಳನ್ನ ತಗೊಳ್ಳಿ, ತಾಜಾ ತಾಜಾ ಹಣ್ಣುಗಳು. ಇಲ್ಲಿ ಕೇಳಮ್ಮ, ಈ ದಾಳಿಂಬೆ ಎಷ್ಟು ಬೆಲೆ? ಅಕ್ಕ, 1 kgಗೆ 50 ರೂಪಾಯಿ. ಕಾಡಿಂದ ನೇರವಾಗಿ ತಂದಿದ್ದೀನಿ. ನಮ್ಮ ಕಾಡು ನಮ್ಮೆಲ್ರಿಗೂ ದೇವರಿದ್ದ ಹಾಗೆ. ವನ್ಪೂರಿಂದನಾ? ಹೌದು ಅಕ್ಕ, ನೀವೆಲ್ಲ ಅದೃಷ್ಟವಂತರು. ಆ ಕಾಡಿನ ಕೃಪೆ ನಿಮ್ಮ ಮೇಲಿದೆ. ಹೌದು ಅಕ್ಕ, ನಾವು ಅದೃಷ್ಟವಂತರೇ. ಒಂದು ಕೆಲಸ ಮಾಡು, 20 ರೂಪಾಯಿಗೆ ಈ ಪೇರೂನು ಕೊಡು. ಆದರೆ ಆ ಊರಿನ ಒಬ್ಬ ವ್ಯಾಪಾರಿ ಧನ್ಸುಖ್ ಲಾಲ್ ತುಂಬಾನೇ ದುರಾಸೆ ವ್ಯಕ್ತಿಯಾಗಿದ್ದ. ಕಾಡಿನ ಮರಗಳನ್ನ ಕಡ್ದು ಕಟ್ಟಿಗೆಗಳನ್ನ ಮಾರಾಟ ಮಾಡ್ತಿದ್ದ. ಅದರಿಂದ ಹಣನ ಸಂಪಾದನೆ ಮಾಡ್ತಿದ್ದ. ಇದೇನಿದು, ಇಷ್ಟೇ ದುಡ್ಡ? ಇಷ್ಟು ಕಡಿಮೆ ದುಡ್ಡಲ್ಲಿ ನೀನು 50 kg ಕಡ್ಗೆ ತಗೊಂಡು ಹೋಗ್ತೀಯಾ? ಧನ್ಸುಖ್ ಲಾಲ್ ಅವರೇ, ಈ ಸಲ ಕೊಟ್ಬಿಡಿ. ಮುಂದಿನ ಸಲ ಜಾಸ್ತಿ ದುಡ್ಡು ಕೊಡ್ತೀನಿ. ನಾನ್ ನಿಮ್ಮ ಹಳೆ ಗ್ರಾಹಕ ತಾನೆ. ನೀನ್ ತಲೆಗಿಲೆ ಕೆಟ್ಟಿದ್ಯಾ? ನಾನಿಲ್ಲಿ ವ್ಯಾಪಾರ ಮಾಡಕ್ ಕೂತಿರೋದು, ಸಮಾಜ ಸೇವೆ ಮಾಡಕ್ಕಲ್ಲ. ದುಡ್ಡಿದ್ರೆ ತಗೊಂಡೋಗು, ಇಲ್ಲ ಅಂದ್ರೆ ಹೋಗ್ತಾ ಇರು. ಧನ್ಸುಖ್ ಲಾಲ್ ಮರಗಳನ್ನ ಕಡಿಯೋದ್ರಿಂದ ಕಾಡಲ್ಲಿ ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಯ್ತು. ಒಂದು ದಿನ ನೀಲಿಮಾ ತನ್ನ ಮನೆಯಿಂದ ಕಾಡಿನ ಹತ್ರ ಹೋಗ್ತಾಳೆ. ಅಲ್ಲಿ ಹೋಗಿ ಒಂದು ದೃಶ್ಯ ನೋಡಿದಾಗ ಅವಳಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಇದೇನಿದು? ಈ ಕಾಡು ಗಾಳಿಯಲ್ಲಿ ಹೇಗ್ ತಿಲಾಡ್ತಿದೆ? ಅಯ್ಯೋ ದೇವ್ರೇ, ಇದೆಲ್ಲ ಹೇಗಾಯ್ತು? ನಾನು ಈಗ್ಲೇ ಹೋಗಿ ಊರಿನ ಜನರಿಗೆ ಈ ವಿಷಯನ ಹೇಳ್ಬೇಕು. ನೀಲಿಮಾ ಕಾಡನ್ನ ಗಾಳಿಯಲ್ಲಿ ಹಾರಾಡ್ತಿರೋದನ್ನ ನೋಡಿ ಊರ್ಗ್ ಹೋಗಿ ಎಲ್ಲ ಜನರಿಗೆ ಆ ವಿಷಯದ ಬಗ್ಗೆ ಹೇಳ್ತಾಳೆ. ಅವಳು ಹೇಳೋದನ್ನ ಕೇಳಿ ಊರಿನ ಮುಖ್ಯಸ್ಥ ಅಜಯ್ ಹೇಳ್ತಾರೆ, ಇದಂತೂ ವಿಚಿತ್ರವಾದ ಸುದ್ದಿ. ಕಾಡು ಗಾಳಿಯಲ್ಲಿ ತೇಲ್ತಾ ಇದೆಯಾ? ನನಗನ್ನಿಸ್ತಾ ಇದೆ ಖಂಡಿತವಾಗ್ಲೂ ಇದು ಯಾವ್ದೋ ದೇವದ ಕಾಟನೇ ಇರಬೇಕು. ನನಗನ್ನಿಸ್ತಿದೆ ಖಂಡಿತ ಯಾರೋ ನಮ್ ಕಾಡಿಗೆ ಮಾಟ ಮಂತ್ರ ಮಾಡಿದ್ದಾರೆ ಅನ್ಸುತ್ತೆ. ಅಯ್ಯೋ, ಈ ಕಾಡು ಗಾಳಿಯಲ್ಲಿ ಹೀಗೆ ಹಾರಾಡ್ತಾ ಇದ್ರೆ ನಮ್ ಜೀವನನ ಹೇಗ್ ನಡ್ಸೋದು? ಹಣ್ಣು ಹೂಗಳನ್ನ ಎಲ್ಲಿಂದ ತರೋದು? ನಾವ್ ಅದನ್ನ ಹೇಗ್ ಮಾರೋದು? ಊರಿನ ಜನ ಎಲ್ಲ ಸತ್ತೇ ಹೋಗ್ಬಿಡ್ತಾರೆ. ನೀಲಿಮಾ ಹೇಳೋದನ್ನ ಕೇಳಿ ಅಜಯ್ ಹೇಳ್ತಾರೆ, ನೀಲಿಮಾ ಅಕ್ಕ, ನೀವು ಶಾಂತರಾಗಿ. ಹಾಗಲೇ ಏನೂ ಆಗಲ್ಲ. ವಿಷಯ ಏನು ಅಂತ ನಾವು ಅಲ್ಲಿಗೆ ಹೋಗಿ ತಿಳ್ಕೊಬೇಕಾಗತ್ತೆ. ಇಲ್ಲಪ್ಪ, ನಾವಂತೂ ಅಲ್ಲಿಗೆ ಬರಲ್ಲ, ನಮಗ್ ಭಯ ಆಗುತ್ತೆ. ಊರಿನ ಜನ ಎಲ್ಲ ಹಾರಾಡ್ತಿರೋ ಕಾಡ್ ಹತ್ರ ಹೋಗಕ್ಕೆ ವಿರೋಧ ಮಾಡ್ತಾರೆ. ಆದ್ರೆ ಅಜಯ್ ಶಕ್ತಿಶಾಲಿ ಮತ್ತೆ ಬುದ್ಧಿವಂತನಾಗಿದ್ದ. ಮತ್ತೆ ಅವನ್ಗೆ ಈ ಭೂತ ಪಿಶಾಚಿಗಳ ಮೇಲೆ ನಂಬಿಕೆ ಇರ್ಲಿಲ್ಲ. ನಾನು ಹೋಗ್ತೀನಿ, ನಾನು ಹೋಗಿ ನೋಡ್ತೀನಿ ಅಲ್ಲಿ ಏನಾಗಿದೆ ಅಂತ. ಅಯ್ಯೋ, ನೀವು ಅಲ್ಲಿಗೆ ಹೇಗ್ ಹೋಗ್ತೀರಾ? ಆ ಕಾಡು ಗಾಳಿಯಲ್ಲಿ ಹಾರಾಡ್ತಾ ಇದೆ. ಏನಾದ್ರೂ ಒಂದು ಮಾಡ್ಲೇಬೇಕು. ಅಜಯ್ ಮತ್ತೆ ಊರಿನ ಜನ ಸೇರ್ಕೊಂಡು ಏಣಿನ ತಯಾರಿ ಮಾಡ್ತಾರೆ. ಅದನ್ನ ಕಾಡಿಗೆ ತಲುಪೋವರೆಗೂ ತಯಾರು ಮಾಡಿದ್ರು. ಅಜಯ್ ಆ ಏಣಿನ ಹತ್ತಿ ಕಾಡಿನೊಳಗಡೆ ಹೋದ. ಅಲ್ಲಿ ಗಾಳಿ ಜೋರಾಗಿ ಬೇಯಿಸ್ತಾ ಇತ್ತು. ಅಯ್ಯೋ, ಇವತ್ತು ಕಾಡು ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತಾ ಇದೆಯಲ್ಲ, ಎಷ್ಟು ಜೋರ ಗಾಳಿ ಬೀಸ್ತಾ ಇದೆ. ಅಜಯ್ ಆ ಜಾಗದಿಂದ ಮುಂದೆ ಹೋದ್ಮೇಲೆ ಅವನ್ಗೆ ಒಂದು ಧ್ವನಿ ಕೇಳಿಸುತ್ತೆ. ಅಯ್ಯೋ ಮಗನೇ, ನಿನ್ನ ಹೆಸರು ಅಜಯ್ ಅಲ್ವಾ? ಹೌದು ಅಜ್ಜಿ, ನಾನು ವನಪುರ ಊರಿನ ಮುಖ್ಯಸ್ಥ. ಹೌದು, ವನ್ಪುರ್ ಊರಿನ ಜನಗೋಸ್ಕರ ನೀನು ತುಂಬಾನೇ ಮಾಡಿದೀಯ ಅಲ್ವಾ? ಹೌದು ಅಜ್ಜಿ, ನಾನು ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ವನ್ಪುರ್ ಊರಿನವ್ರಿಗೆ ಈ ಕಾಡು ತುಂಬಾನೇ ಮುಖ್ಯ ಅಲ್ವಾ? ಇದರಿಂದನೇ ಊರಿನ ಜನರ ಜೀವನ ನಡೀತಾ ಇರೋದು. ಆದ್ರೆ ಅಜ್ಜಿ, ನೀವೊಬ್ರೇ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಮಗನೇ, ನೀನ್ ಇಷ್ಟ ಅರ್ಥ ಮಾಡ್ಕೋ. ಈ ಕಾಡು ಇನ್ಮೇಲೆ ನಂದು. ನಾನು ಈ ಕಾಡಿನವಳು. ನನ್ನ ಕುಟುಂಬದಲ್ಲಿ ನನ್ನ ಜೊತೆಗೆ ಈಗ ಯಾರೂ ಇಲ್ಲ. ಈ ವಯಸ್ಸಲ್ಲಿ ನಾನು ಎಲ್ಲಿ ಕೆಲಸ ಮಾಡಬೇಕು? ಅದಕ್ಕೆ ಇದೇ ಕಾಡಲ್ಲಿ ಉಳ್ಕೊಂಡಿದ್ದೀನಿ. ಇಲ್ಲೇ ಊಟ ಸಿಗುತ್ತೆ, ಮತ್ತೆ ಹತ್ತಿರದಲ್ಲಿ ನನ್ನ ಗುಡಿಸ್ಲಿದೆ. ನಾನು ಅಲ್ಲೇ ಇರೋದು. ಆದರೆ ನಿಮ್ಮೂರಿನ ಧನ್ಸುಖ್ ಲಾಲ್ ಅವನು ಕಟ್ಟಿಗೆ ವ್ಯಾಪಾರನ ಮಾಡ್ತಾನೆ. ಈ ಕಾಡನ್ನೇ ನಾಶ ಮಾಡಬೇಕು ಅನ್ಕೊಂಡಿದ್ದಾನೆ. ಅದೇನೋ ಹೌದು ಅಜ್ಜಿ, ಅವರ ಕಟ್ಟಿಗೆ ವ್ಯಾಪಾರಕ್ಕೋಸ್ಕರ ಅವ್ರ ಮರ ಕಡಿತಾ ಇದ್ದಾರೆ. ಆದ್ರೆ ಹೊಸ ಸಸಿಗಳನ್ನ ಹಾಕ್ತಾನೆ ಇಲ್ಲ. ಒಂದ್ ವೇಳೆ ಹೀಗೆ ಆದ್ರೆ ಈ ಕಾಡು ಒಂದ್ ದಿವಸ ನಾಶ ಆಗ್ಬಿಡುತ್ತೆ. ನಾನು ಅವ್ರಿಗೆ ತುಂಬಾ ಸಲ ಹೇಳಿದ್ದೀನಿ. ಈ ಕಾಡು ಅವನಿಂದಾನೇ ನಾಶ ಆಗ್ತಾ ಇದೆ. ಸರಿಯಾಗಿ ಹೇಳ್ತಾ ಇದ್ದೀರಾ ಅಜ್ಜಿ. ಕಾಡು ನಾಶ ಆದ್ರೆ ಊರು ಕೂಡ ನಾಶ ಆಗುತ್ತೆ. ನೀವೆಲ್ಲರೂ ಸೇರಿ ಆ ಧನ್ಸುಖ್ನ ನಿಲ್ಲಿಸ್ಬೇಕು. ಇಲ್ಲ ಅಂದ್ರೆ ಈ ಕಾಡು ಇದೇ ತರ ಗಾಳಿಯಲ್ಲಿ ಹಾರಾಡ್ತಾ ಇರುತ್ತೆ. ಇದರಿಂದ ಊರಿನ ಜನರಿಗೆ ತುಂಬಾನೇ ಕಷ್ಟ ಆಗುತ್ತೆ. ಅಜ್ಜಿ,
ಊರಿನ ಮುಖ್ಯಸ್ಥ ಆಗಿರೋ ನಾನು ಈ ಸಮಸ್ಯೆಯನ್ನ ಖಂಡಿತವಾಗ್ಲೂ ಬಗೆಹರಿಸ್ತೀನಿ. ಆದ್ರೆ ನೀವು ನನ್ನ ಜೊತೆ ಬನ್ನಿ ಅಜ್ಜಿ, ನಮ್ಮ ಊರಿನವ್ರು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ. ಬೇಡ ಮಗನೆ, ನೀನು ಹೋಗು. ನನ್ನ ಸಲುವಾಗಿ ಇಷ್ಟು ಮಾಡು. ಆ ಧನ್ಸುಕ್ಲಾಲ್ಗೆ ಅರ್ಥ ಮಾಡಿಸು, ಇಲ್ಲ ಅಂದ್ರೆ ಈ ಕಾಡು ನಾಶ ಆಗ್ಬಿಡುತ್ತೆ. ಅಜಯ್ ಊರಿನ ಜನರಿಗೆ ಈ ವಿಷಯವನ್ನ ಹೇಳಿದಾಗ ಊರಿನ ಜನರೆಲ್ಲ ಧನ್ಸುಕ್ಲಾಲ್ ಮನೆಗೆ ಹೋಗ್ತಾರೆ. ಆಗ ಧನ್ಸುಕ್ಲಾಲ್ ತುಂಬಾ ಕೋಪದಿಂದ ಹೇಳ್ತಾನೆ, ಅಲ್ಲ ಕಣ್ರಪ್ಪ, ನನ್ನ ವ್ಯಾಪಾರನೆಲ್ಲ ನಿಲ್ಸ್ಬಿಟ್ರೆ ನಾನು ದುಡ್ಡು ಹೆಂಗ್ ಮಾಡ್ಲಿ ಹೇಳಿ? ಏನ್ ಬಿಕಾರಿ ಆಗ್ಬೇಕಾ? ಅಲ್ಲ ಕಣಪ್ಪ, ವ್ಯಾಪಾರ ನಿಲ್ಸು ಅಂತ ನಿನಗೆ ಯಾರು ಹೇಳ್ತಾ ಇರೋದು? ನಾವು ಕೇವಲ ನಿನಗೆ ಇಷ್ಟನ್ನ ಮಾತ್ರ ಹೇಳ್ತಾ ಇರೋದು, ಸ್ವಲ್ಪ ಮರನ ಕಡಿಮೆ ಕಟ್ ಮಾಡು ಅಂತ. ಅದ್ರ ಜೊತೆಗೆ ಇನ್ನೊಂದು ಕೆಲಸ ಶುರು ಮಾಡ್ಕೋ. ಎಷ್ಟು ಮರಗಳನ್ನ ಕಡಿತೀಯೋ ಅದಕ್ಕೆ 2 ಪಟ್ಟು ಸಸಿಗಳನ್ನ ನೀನ್ ನೆಡ್ಬೇಕಾಗತ್ತೆ. ನೋಡಿ ಧನ್ಸುಕ್ಲಾಲ್ ಅವ್ರೆ, ನೀವ್ ಒಂದ್ ವೇಳೆ ಹೀಗ್ ಮಾಡ್ಲಿಲ್ಲ ಅಂದ್ರೆ ಊರು ಉಳಿಯೋದಿಲ್ಲ. ನೀವ್ ಅರ್ಥ ಮಾಡ್ಕೊಳ್ಳಿ. ಹೊಸ ಕೆಲಸ ಶುರು ಮಾಡ್ಕೊಳ್ಳೋದಕ್ಕೆ ನಾನ್ ನಿಮ್ಗೆ ಸಹಾಯ ಮಾಡ್ತೇನೆ. ನಾವು ಕಾಡಲ್ಲಿ ಗಿಡಮೂಲಿಕೆ ಹಣ್ಣು ಹಂಪಲು ಏನಿದೆಯೋ ಅದನ್ನ ಬಜಾರಲ್ಲಿ ಮಾರಿ ಚೆನ್ನಾಗಿ ದುಡ್ಡು ಮಾಡ್ಕೋಬಹುದು. ಈ ಗಿಡಮೂಲಿಕೆಗಳಿಂದ ಔಷಧಿಗಳನ್ನ ತಯಾರು ಮಾಡ್ತಾರೆ. ಇದರಿಂದ ಒಳ್ಳೆ ಲಾಭನೇ ಸಿಗುತ್ತೆ. ಅಜಯ್ ಅರ್ಥ ಮಾಡಿಸಿದ್ರಿಂದ ಧನ್ಸುಕ್ಲಾಲ್ಗೆ ಅರ್ಥ ಆಗಿ ಆಗ ಧನ್ಸುಕ್ಲಾಲ್ ಅವನ್ ಮಾತ್ಗೆ ಒಪ್ಕೋತಾನೆ. ಅಜಯ್ ಮತ್ತೆ ಕಾಡ್ಗೆ ಹೋದಾಗ ಆ ವಯಸ್ಸಾದ ಹೆಂಗಸು ಸಿಗ್ತಾಳೆ. ಇದನ್ ಕೇಳಿ ಖುಷಿ ಆಯ್ತು. ಧನ್ಸುಕ್ಲಾಲ್ ಮರ ಕಡಿಯೋದನ್ನ ಕಮ್ಮಿ ಮಾಡಿ ಹೊಸ ಸಸಿಗಳನ್ನ ನೆಡ್ತಾನೆ ಅಂತ. ನನಗನ್ಸುತ್ತೆ ಈ ಕಾಡು ಮೊದ್ಲಿನ ತರ ಆಗೋದಕ್ಕೆ ಯಾವುದು ಸಮಸ್ಯೆ ಇಲ್ಲ ಅಂತ. ಮಾರನೇ ದಿನ ಕಾಡು ಸಾಮಾನ್ಯವಾದಾಗ ಕಾಡಲ್ಲಿ ಊರಿನ ಜನ ಬಂದು ಸೇರ್ತಾರೆ. ಅರೆ ಧನ್ಸುಕ್ಲಾಲ್, ಕಾಡು ಮುಂಚಿನ ತರನೇ ಆಗೋಯ್ತು. ಈಗ ನೀವು ಮತ್ತೆ ಅಜಯ್ ಸೇರ್ಕೊಂಡು ನಿಮ್ ಕೆಲ್ಸ ಮುಂದುವರಿಸಬಹುದು. ಅಯ್ಯೋ ಹೌದು, ಅವರು ತಮ್ಮ ಕೆಲಸಗಳನ್ನ ಮಾಡ್ತಾರೆ. ನಾವು ಕೂಡ ನಮ್ಮ ಕೆಲಸಗಳನ್ನ ಮಾಡ್ಬೇಕಲ್ವಾ? 2 ದಿನದಿಂದ ಏನು ಸಂಪಾದನೆ ಇಲ್ಲ. ಅಯ್ಯೋ ನೀಲಿಮಾ ಅಕ್ಕ, ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಈಗ ಎಲ್ಲ ಸರಿ ಹೋಯ್ತು ತಾನೆ? ಧನ್ಸುಕ್ಲಾಲ್ ಮತ್ತೆ ಅಜಯ್ ಸೇರ್ಕೊಂಡು ಕಾಡಲ್ಲಿ ಸಿಗೋ ಔಷಧಿ ಗಿಡ ಮೂಲಿಕೆಗಳನ್ನ ಸಿಟಿಯಲ್ಲಿರೋ ಒಂದು ಕಂಪನಿಗೆ ಮಾರಾಟ ಮಾಡ್ತಾ ಇದ್ರು. ಹಣ ಕೊಡ್ತಾ ಅಜಯ್ ಹೇಳ್ತಾರೆ, ಧನ್ಸುಕ್ಲಾಲ್, ನಾನ್ ನಿಮ್ಗೆ ಹೇಳಿದ್ದೆ ತಾನೆ ತುಂಬಾ ಚೆನ್ನಾಗಿ ದುಡ್ಡು ಬರುತ್ತೆ ಅಂತ. ಹೌದು ಕಣಪ್ಪ, ಸ್ವಲ್ಪ ಇಲ್ಲಿ ನೋಡು, ಇದು ಇಷ್ಟೊಂದು ಚೆನ್ನಾಗಾಗುತ್ತೆ ಅಂತ ನಾನ್ ಕನ್ಸಲ್ಲೂ ಅನ್ಕೊಂಡೇ ಇರ್ಲಿಲ್ಲ. ಧನ್ಸುಕ್ಲಾಲ್, ಕಾಡನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಒಂದು ಕೆಲ್ಸ ಮಾಡಿ, ಈ ಕಟ್ಗೆ ವ್ಯಾಪಾರ ಇದೆಯಲ್ಲ ಅದನ್ನ ಕೂಡ ನಿಲ್ಲಿಸ್ಬಿಡಿ. ನಾವು ಎಷ್ಟು ಮರಗಳನ್ನ ಉಳಿಸ್ತೀವೋ ಅಷ್ಟೇ ಕಾಡು ನಮ್ಮನ್ನ ಉಳಿಸುತ್ತೆ. ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಧನ್ಸುಕ್ಲಾಲ್ ಹತ್ರ ಕೆಲಸ ಮಾಡ್ತಿರೋ ಭೀಮಾ ಸಸಿಗಳನ್ನ ನೆಡ್ಬೇಕು ಅಂತ ಗುಂಡಿನ ತೋಡ್ತಾ ಇದ್ದ. ಆಗ ಅವನ್ಗೆ ಒಂದು ಮಡಿಕೆ ಸಿಕ್ತು. ಅದ್ರಲ್ಲಿ ನಿಧಿ ಇತ್ತು. ಭೀಮಾ ಮಡಿಕೆ ತಗೊಂಡು ಧನ್ಸುಕ್ಲಾಲ್ ಅಜಯ್ ಹತ್ರ ಬರ್ತಾನೆ. ಅವರಿಬ್ರು ಮರದ ಕೆಳಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಮಾಲೀಕ್ರೆ, ಮಾಲೀಕ್ರೆ, ಇಲ್ಲಿ ನೋಡಿ ಏನಿದೆ ಅಂತ. ಖಜಾನೆ ಸಿಕ್ಕಿದೆ. ಸಸಿ ನೆಡಕ್ಕೆ ಗುಂಡಿ ತೊಡ್ಬೇಕಾದ್ರೆ. ಅರೆ ವಾ, ಇಷ್ಟೊಂದು ಚಿನ್ನ, ಅದು ಮಡಿಕೆ ತುಂಬಾ. ನಾನಿದ್ನ ಮಾರ್ಬಿಟ್ಟು ಶ್ರೀಮಂತ ಆಗ್ತೀನಿ. ಧನ್ಸುಕ್ಲಾಲ್, ನೀವ್ ಏನಂತ ಮಾತಾಡ್ತಿದ್ದೀರಾ? ನಮ್ಗಿದು ಸಿಕ್ಕಿದ್ದು ಕಾಡಿಂದ. ಇದ್ರ ಮೇಲೆ ಯಾರಿಗೆ ಅಧಿಕಾರ ಆಗ್ಲಿ ಇಲ್ಲ. ಇದರಿಂದ ನಾವು ಕಾಡಲ್ಲಿ ಇನ್ನೂ ಹೆಚ್ಚಿನ ಸಸಿಗಳು ಹಾಕೋಣ. ಊರಲ್ಲಿ ರಸ್ತೆ, ಆಸ್ಪತ್ರೆ, ಸ್ಕೂಲ್ಗಳು, ಹಾಗೆ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಮಾಡೋಣ. ಹಾಗಂದ್ರೆ ನೀನ್ ಇದನ್ನ ಮನೆಗೆ ತಗೊಂಡೋಗ್ಬಿಟ್ಟು ಇದರಿಂದ ಸ್ವಲ್ಪ ದುಡ್ಡನ್ನ ನೀನ್ ಇಟ್ಕೊಳ್ಳೋಣ ಅನ್ಕೊಂಡಿದ್ಯಾ? ಧನ್ಸುಕ್ಲಾಲ್ ಅವರೇ, ಈ ದುಡ್ಡು ನನ್ನ ಮನೆಗೂ ಹೋಗಲ್ಲ, ನಿಮ್ ಮನೆಗೂ ಹೋಗಲ್ಲ. ಇದು ಕಾಡಿಗೆ ಸೇರಿರೋದು. ಇದನ್ನ ನಾವು ಇಲ್ಲೇ ಬಿಡೋಣ. ಅಜಯ್ ಮಾತ್ ಕೇಳಿಸ್ಕೊಂಡು ದುರಾಸೆ ಧನ್ಸುಕ್ಲಾಲ್ ಆಗ ಸುಮ್ನೆ ಆದ. ಆದ್ರೆ ಅವನ್ ಮನೆಗ್ ಬಂದ್ಮೇಲೆ ಭೀಮಾ ಹತ್ರ ಹೇಳ್ತಾನೆ, ಭೀಮಾ, ಆ ಖಜಾನೆ ಇರೋ ಮಡ್ಕೆ ನನ್ ತಲೆಯಲ್ಲಿ ಇನ್ನು ಓಡ್ತಾನೆ ಇದೆ ಕಣೋ. ಏನ್ ಮಾಡ್ಲಿ? ಮಾಡೋದೇನಿದೆ ಮಾಲೀಕ್ರೆ, ಇವತ್ ರಾತ್ರಿ ಹೋಗಿ ಆ ಖಜಾನೆನ ಕಳ್ತನ ಮಾಡ್ಬೇಕು. ಹೇಳೋಣ ಯಾವ್ದೋ ಕಳ್ಳ ಕಳ್ತನ ಮಾಡ್ದ ಅಂತ. ನಿಮ್ ಮೇಲೆ ಬೆರಳು ತೋರ್ಸಕ್ಕೆ ಯಾರಿಗೆ ತಾನೇ ಧೈರ್ಯ ಇದೆ? ಆ ಮಡ್ಕೆನ ನಾನ್ ತಗೋತೀನಿ. ಇವತ್ ರಾತ್ರಿನೇ ಆ ಮಡ್ಕೆನ ನಾನು ವಶ ಮಾಡ್ಕೊಂಡ್ಬಿಡ್ತೀನಿ. ಅವತ್ತು ರಾತ್ರಿಯಲ್ಲಿ ಹುಣ್ಣಿಮೆಯ ಕಾಡಲ್ಲಿ ಧನ್ಸುಕ್ಲಾಲ್ ಮಡಿಕೆ ಹತ್ರ ಬಂದು ಆ ಮಡಿಕೆಯಲ್ಲಿ ಕೈ ಹಾಕ್ತಾನೆ. ಆಗ ಒಂದ್ ಹಾವು ಅವನ್ ಕೈಗೆ ಕಚ್ಚಿಬಿಡುತ್ತೆ. ಧನ್ಸುಕ್ಲಾಲ್ ಕಿರುಚಾಟದಿಂದ ಕಾಡಿನ ಶಾಂತಿ ಎಲ್ಲ ಹಾಳಾಯ್ತು. ಆ ಕಾಡು ಮತ್ತೆ ಗಾಳಿಯಲ್ಲಿ ಹಾರೋಡೋದಕ್ಕೆ ಶುರು ಆಯ್ತು. ಇದನ್ನ ನೋಡಿ ಅಜಯ್ ಕಾಡಿಗೆ ಬಂದಾಗ ಅಲ್ಲಿ ಆ ವಯಸ್ಸಾದ ಹೆಂಗಸು ಇದ್ಲು. ಅಲ್ಲಿ ಧನ್ಸುಕ್ಲಾಲ್ ಸತ್ ಹೋಗಿದ್ದ. ಅವನ್ ಬಾಯಿಂದ ನೊರೆ ಬರ್ತಾ ಇತ್ತು. ಇದೇನಾಯ್ತು?
ಧನ್ಸುಕ್ಲಾಲ್ಗೆ ಏನಾಯ್ತು? ಅವನು ಸತ್ತು ಹೋಗಿದ್ದಾನೆ. ಅವನು ಈ ಮಡಿಕೆಯಲ್ಲಿರೋ ನಿಧಿನ ಕಳ್ಳತನ ಮಾಡೋದಕ್ಕೆ ಪ್ರಯತ್ನ ಪಟ್ಟ. ಅದಕ್ಕೆ ಹಾವು ಅವನನ್ನ ಕಚ್ತು. ಧನ್ಸುಕ್ಲಾಲ್ ತಮ್ಮ ದುರಾಸೆನ ಗೆಲ್ಲಕ್ಕಾಗ್ಲಿಲ್ಲ. ತಮ್ಮ ದುರಾಸೆಯ ಕಾರಣದಿಂದ ಈ ಪರಿಸ್ಥಿತಿ ಬಂದ್ಬಿಡ್ತು. ಆದ್ರೆ ಅಜ್ಜಿ, ನಿಮ್ಗಿದೆಲ್ಲ ಹೇಗ್ ಗೊತ್ತಾಯ್ತು? ಇದನ್ನ ಹೇಳ್ತಾ ಆ ವಯಸ್ಸಾದ ಹೆಂಗಸು ತನ್ನ ನಿಜ ರೂಪದಲ್ಲಿ ಪ್ರತ್ಯಕ್ಷ ಆದ್ಲು. ಅಜಯ್, ನಾನು ವನದೇವಿ. ನಾನು ಈ ಕಾಡನ್ನ ಕಾಪಾಡ್ತಾ ಇದ್ದೀನಿ. ನಾನೇ ಈ ಕಾಡನ್ನ ಊರಿಂದ ಬೇರೆ ಮಾಡಿದ್ದೀನಿ. ಧನ್ಸುಕ್ಲಾಲ್ ಅಂತ ಜನರಿಂದ ಈ ಕಾಡು ನಾಶ ಆಗ್ತಾ ಇದೆ. ನಿನ್ನನ್ನ ಮೊದಲೇ ಸಾರಿ ಭೇಟಿ ಮಾಡಿದಾಗ ನನಗನಿಸ್ತು ನೀನ್ ಈ ಕಾಡನ್ನ ಕಾಪಾಡ್ಬೋದು ಅಂತ. ಆದ್ರೆ ಧನ್ಸುಕ್ಲಾಲ್ ಅಂತ ದುರಾಸೆ ವ್ಯಕ್ತಿ ಈ ಕೆಲ್ಸಕ್ಕೆ ಅಡ್ಡ ಆಗಿದ್ದ. ಅದಕ್ಕೆ ಅವನು ಸಾಯಲೇಬೇಕಾಯ್ತು. ವನದೇವಿ ಮಾತು ಕೇಳಿಸ್ಕೊಂಡು ಅಜಯ್ಗೆ ಧನ್ಸುಕ್ಲಾಲ್ ಮಾಡಿರೋ ತಪ್ಪು ತಿಳಿದ್ ಬಂತು. ಆದ್ರೆ ಅಜಯ್ ಒಬ್ಬ ಒಳ್ಳೆ ವ್ಯಕ್ತಿ. ಹೇ ದೇವಿ ಅಮ್ಮ, ಧನ್ಸುಕ್ಲಾಲ್ ಒಬ್ಬ ದುರಾಸೆ ವ್ಯಕ್ತಿ ಅಂತ ಒಪ್ಕೊಳ್ಳೋಣ. ಅವನಿಂದ ತಪ್ಪಾಗಿದೆ. ಆದ್ರೆ ದೇವಿಮ್ಮ, ಇದರಿಂದ ಅವನ ಮಕ್ಕಳು ಮತ್ತೆ ಹೆಂಡತಿಗೆ ಯಾಕೆ ಕಷ್ಟ ಆಗ್ಬೇಕು? ಇವ್ರಿಲ್ದೆ ಅವ್ರ ಗತಿ ಏನಾಗ್ಬೇಕು? ನೀವು ದಯವಿಟ್ಟು ದಯ ತೋರಿಸಿ ಇವ್ರಿಗೆ ಮತ್ತೆ ಜೀವ ಕೊಡಿ. ನಾನ್ ನಿಮ್ಗೆ ಮಾತು ಕೊಡ್ತೀನಿ, ಇನ್ ಮುಂದೆ ಇವನು ಕಾಡಿಂದ ದೂರನೇ ಇರ್ತಾನೆ. ಇವನೇನಾದ್ರೂ ಹಳೆ ಚಾಳಿಗೆ ಮತ್ತೆ ಬಿದ್ರೆ ನಾನು ಊರವ್ರ ಸಹಾಯದಿಂದ ಇವನ್ನ ಊರಿಂದಾನೇ ಹೊರಗಡೆ ಇಟ್ಬಿಡ್ತೀನಿ. ನೀವು ಇವನ್ಗೆ ದಯವಿಟ್ಟು ಜೀವ ಕೊಡಿ. ಅಯ್ಯೋ ಅಜಯ್, ನೀನ್ ಒಳ್ಳೆ ಮುಖ್ಯಸ್ಥ ಅಷ್ಟೇ ಅಲ್ಲ, ಒಬ್ಬ ಒಳ್ಳೆ ವ್ಯಕ್ತಿ ಕೂಡ ಹೌದು. ನಾನು ಈಗ್ಲೇ ಅವನನ್ನ ಜೀವಂತ ಮಾಡ್ತೀನಿ. ನೀನ್ ಅವನ್ಗೆ ಅರ್ಥ ಮಾಡಿಸು, ಕಾಡಿನ ಮರಗಳನ್ನ ಕಡಿಬಾರ್ದು ಅಂತ. ಆಗ್ಲಿ, ನಾನು ಹಾಗೆ ಮಾಡ್ತೀನಿ. ವನದೇವಿ ಕೈಗಳಿಂದ ಬಂದಿರೋ ಕಿರಣದಿಂದ ಧನ್ಸುಕ್ಲಾಲ್ಗೆ ಪ್ರಾಣ ಬರುತ್ತೆ. ವನದೇವಿ ಮಾಯ ಆಗ್ಬಿಡ್ತಾಳೆ. ಕಾಡು ಸಾಮಾನ್ಯವಾಗ್ಬಿಡುತ್ತೆ. ಅಜಯ್ ನಡೆದಿರೋ ವಿಷಯವನ್ನ ಹೇಳ್ತಾನೆ. ಧನ್ಸುಕ್ಲಾಲ್ ಕಣ್ಣಲ್ಲಿ ಪಶ್ಚಾತ್ತಾಪ ಕಂಡ್ಬಂತು. ನನ್ನ ಕ್ಷಮಿಸ್ಬಿಡು. ನಾನು ದುರಾಸೆಯಿಂದ ಕೂಡನಾಗ್ಬಿಟ್ಟಿದೆ. ನನಗೆ ದುಡ್ಡು ಬಿಟ್ರೆ ಬೇರೆ ಏನು ಕಾಣಿಸ್ತಾನೆ ಇರ್ಲಿಲ್ಲ. ಆದ್ರೆ ನನಗೀಗ ನನ್ನ ತಪ್ಪಿನ ಅರಿವಾಗಿದೆ. ಅಜಯ್, ನಾನು ಇವತ್ತಿಂದಾನೇ ಕಾಡಲ್ಲಿ ಮರ ಕಡೋ ಕೆಲಸನ ನಿಲ್ಲಿಸ್ಬಿಡ್ತೀನಿ. ಮತ್ತೆ ಕಾಡಿನ ಉದ್ಧಾರಕ್ಕೋಸ್ಕರ ಕೆಲಸ ಮಾಡ್ತೀನಿ. ಧನ್ಸುಕ್ಲಾಲ್, ನಾವು ಹೀಗೆ ಮಾಡ್ಬೇಕು. ಆಗ್ತಾನೆ ನಾವು ಮುಂದೆ ಬರೋ ಪೀಳಿಗೆಗೆ ಒಂದು ಒಳ್ಳೆ ಪ್ರಪಂಚ ಕೊಡಕ್ಕಾಗೋದು. ನಾವು ನಮ್ಮ ದುರಾಸೆಯನ್ನ ಪಕ್ಕದಲ್ಲಿಟ್ಟು ಮನುಷ್ಯತ್ವದಿಂದ ಬದುಕಬೇಕು. ಒಂದು ಊರಿನಲ್ಲಿ ದಿಶಾ ಹೆಸರಿನ ಒಂದು ಹುಡುಗಿ ತನ್ನ ತಂದೆ ತಾಯಿ ಜೊತೆಗೇನೆ ಇರ್ತಾ ಇದ್ಲು. ದಿಶಾನ ಅಪ್ಪ ಅಮ್ಮ ವೆಜ್ ಪುಲಾವ್ನ ಅಂಗಡಿಯನ್ನು ಹಾಕಿ ಮಾರ್ತಾ ಇದ್ರು. ದಿಶಾಗೆ ಸುಮಾರು 20 ವರ್ಷ ಆಗಿರಬಹುದು. ಇಡೀ ದಿನ ಅವಳು ಪುಸ್ತಕಗಳಲ್ಲೇ ಇರ್ತಾ ಇದ್ಲು. ಒಂದಿನ ಅವಳಮ್ಮ ಅನಿತಾ ದಿಶಾ ಹತ್ರ ಹೇಳ್ತಾಳೆ, ನೀನ್ ಇಡೀ ದಿನ ಪುಸ್ತಕಗಳಲ್ಲೇ ಇರ್ತಿರ್ತೀಯ. ಸ್ವಲ್ಪ ಆದ್ರೂ ನೀನ್ ಅಮ್ಮನ್ಗೆ ಸಹಾಯ ಮಾಡೋದ್ರ ಬಗ್ಗೆ ಯೋಚನೆ ಮಾಡು. ಮದ್ವೆ ಆದ್ಮೇಲೆ ಇದೆಲ್ಲ ನಿನ್ ಕೆಲ್ಸಗಾಗುತ್ತೆ. ಇದೆಲ್ಲ ನೀನ್ ಏನ್ ಹೇಳ್ತಾ ಇದೀಯ ಅಮ್ಮ? ಮನೆ ಎಲ್ಲ ಕೆಲ್ಸ ನನಗ್ ಗೊತ್ತಲ್ವಾ? ಮತ್ತೆ ನಾನ್ ನಿಮ್ಮಿಂದ ಅಡ್ಗೆ ಮಾಡಲು ಕಲ್ತಿದ್ದೀನಿ. ಅಪ್ಪ ನಾನ್ ಮಾಡೋ ಅಡ್ಗೆ ಬಗ್ಗೆ ತುಂಬಾನೇ ಹೊಗಳ್ತಿರ್ತಾರೆ. ಅದೆಲ್ಲ ನಂಗೆ ಚೆನ್ನಾಗ್ ಗೊತ್ತು. ಆದ್ರೆ ಇಡೀ ದಿನ ನಿನ್ ಪುಸ್ತಕದಲ್ಲಿ ಇರೋದ್ರಿಂದ ನಿನ್ಗೇನ್ ಸಿಗುತ್ತೆ? ನೀನೇ ಹೇಳು, ಇವತ್ವರೆಗೂ ಓದಿ ಕಲ್ತಿರೋ ಸ್ತ್ರೀಗೆ ಏನಾದ್ರೂ ಸಿಕ್ಕಿದ್ಯಾ? ಕೊನೆಯಲ್ಲಿ ಮದ್ವೆ ಆದ್ಮೇಲೆ ಅವಳಿಗೆ ಮನೆ ಕೆಲ್ಸನೇ ಮಾಡ್ಬೇಕಾಗುತ್ತೆ. ಹಾಗೆಲ್ಲ ಏನಿಲ್ಲ ಅಮ್ಮ. ನಾನ್ ಪ್ರತಿದಿನ ಪುಸ್ತಕದಲ್ಲಿ ಇರೋದ್ರಿಂದ ಏನಾದ್ರೂ ಒಂದು ಕಾರಣ ಇರಬಹುದಲ್ವಾ? ಪುಸ್ತಕಗಳು ನಮ್ಗೆ ತುಂಬಾನೇ ಕಲ್ಸ್ಕೊಡುತ್ತೆ ಅಮ್ಮ. ನಾನ್ ಜೀವನದಲ್ಲಿ ಏನಾದ್ರೂ ಹೊಸದಾಗಿ ಮಾಡ್ತೀನಿ. ದಿಶಾನ ಮಾತುಗಳನ್ನು ಕೇಳಿ ಅನಿತಾ ದಿಶಾಗೆ ಏನೋ ಹೇಳಕ್ ಬಂದ್ಲು. ಅಷ್ಟ್ರಲ್ಲಿ ಅಲ್ಲಿ ಆಗ ದಿಶಾ ತಂದೆ ಬಂದ್ಬಿಡ್ತಾರೆ. ಬಂದು ಹೇಳ್ತಾರೆ, ಅಯ್ಯೋ, ನನ್ನ ಮಗಳು ದೀಕ್ಷಾ ಸರಿಯಾಗಿ ಹೇಳ್ತಿದ್ದಾಳೆ. ಅನಿತಾ, ಅವಳು ಓದ್ಲಿ ಬಿಡು. ನಾನ್ ಅದನ್ನೇ ಹೇಳಕ್ ಬಂದೇರಿ. ನಾವ್ ಏನಾದ್ರೂ ಮಗಳನ್ನ ಓದಿಸಿ ಕೆಲ್ಸ ಕಳಿಸ್ಬೇಕಾ? ಕೊನೆಯಲ್ಲಿ ಅವಳು ಮದ್ವೆ ಮಾಡಿಸ್ಬೇಕಲ್ವಾ? ಆತರ ಯೋಚನೆ ಮಾಡಬೇಡ ಅನಿತಾ. ಒಂದ್ ವೇಳೆ ದೀಕ್ಷಾ ಚೆನ್ನಾಗಿ ಓದ್ಬಿಟ್ಟು ಬಂದ್ರೆ ಅದರಿಂದ ಎಷ್ಟು ಒಳ್ಳೇದಾಗ್ಬೋದು ಅಂತ ನೀನು ಸ್ವಲ್ಪ ಯೋಚನೆ ಮಾಡು. ಗಂಡನಿಗೆ ಒಂದು ತಲೆನೋವು ಹೋದಂಗಾಗತ್ತೆ. ಹೇಗಿದ್ರು ಇವತ್ತಿನ ಕಾಲದಲ್ಲಿ ಹುಡುಗರಿಗಿಂತ ಕಮ್ಮಿನ? ಅವರು ಹುಡುಗರ ಜೊತೆ ಹೆಜ್ಜೆ ಇಟ್ಟು ಮುಂದುವರಿತಿದ್ದಾರೆ. ಅಪ್ಪ, ನನ್ ಸ್ಕೂಲ್ ಅವರೆಲ್ಲ 2 ದಿನಕ್ಕೆ ಕಾಡಿನಲ್ಲಿ ಟ್ರಿಪ್ಗೆ ಹೋಗ್ತಾ ಇದ್ದಾರೆ. ನಾನು ಹೋಗಬಹುದಾ? ಆದ್ರೆ ಮ್ಯಾಮ್ 500 ರೂಪಾಯಿ ಕೇಳಿದ್ದಾರೆ. ಮಗಳೇ, ನಿನಗೆ ಯಾವತ್ತೂ ಬೇಡ ಅನ್ನಲ್ಲ. ಆದರೆ ನಿನಗೆ ಗೊತ್ತು ಇತ್ತೀಚೆಗೆ ನನ್ನ ಸಂಪಾದನೆ ಎಷ್ಟು ಕಡಿಮೆ ಆಗಿದೆ ಅಂತ. ನಿನ್ನ ಸ್ಕೂಲ್ ಫೀಸ್ ಕೂಡ ಎಷ್ಟು ಕಷ್ಟದಿಂದ ಕಟ್ತಾ ಇದ್ದೀನಿ ಗೊತ್ತಾ? ಟೂರಿಗೆ ಹೋಗಬೇಕು ಅಂತ ಸ್ಕೂಲ್ನವ್ರು ನಿನ್ನ ಹತ್ರ ಜಾಸ್ತಿ ದುಡ್ಡು ಕೇಳಿದ್ದಾರೆ. ಅದು ಕೂಡ ಕಷ್ಟ ಆಗುತ್ತೆ, ಯಾಕಂದರೆ ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ರಮಣ್ಣ ಮಾತುಗಳನ್ನು ಕೇಳಿ ದೀಕ್ಷಾಗೆ ಬೇಜಾರಾಗುತ್ತೆ. ತನ್ನ ಮಗಳ ಮುಖದಲ್ಲಿ ದುಃಖವನ್ನು ನೋಡಿ ರಮಣ್ ಹೀಗೆ ಹೇಳುತ್ತಾನೆ, ಆದರೆ ನೀನು ಚಿಂತೆ ಮಾಡಬೇಡ. ನಾನು ಏನಾದರೂ ಮಾಡಿ ಯಾರ ಹತ್ರ ಆದರೂ ಕೇಳಿ ದುಡ್ಡಿನ ವ್ಯವಸ್ಥೆ ಮಾಡ್ತೀನಿ. ರಮಣ್ಣ ಮಾತನ್ನು ಕೇಳಿ ದೀಕ್ಷಾಗೆ ತುಂಬಾನೇ ಖುಷಿ ಆಗುತ್ತೆ. ಇದೇನ್ರಿ, ಈಗ ನೀವು ಮಗಳಿಗೋಸ್ಕರ ದುಡ್ಡನ್ನ ಸಾಲ ಕೂಡ ತಗೋತೀರಾ? ಪರವಾಗಿಲ್ಲ,
ನನ್ನ ಮಗಳು ಚೆನ್ನಾಗಿ ಓದಿದ್ರೆ ಬಹುಶಃ ಅವಳು ದೊಡ್ಡವಳಾದ್ಮೇಲೆ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾಳೆ. ಏನಂತೀಯ? ಆದ್ರೆ ನಾಳೆ ನಾವು ಅಂಗಡಿಯ ಬಾಡಿಗೆ ಕೂಡ ಕಟ್ಬೇಕಲ್ವಾ? ಮರುದಿನ ರಮಣ್ ಇನ್ನೊಂದ್ಸಲ ಅವನ ಅಂಗಡಿನ ತಗೊಂಡು ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾನೆ. ಮತ್ತೆ ಅವನ ತಲೆಯಲ್ಲಿ ಒಂದೇ ಯೋಚನೆ ಹೋಗ್ತಾ ಇತ್ತು, ಅವನ್ ದುಡ್ಡು ಸಾಲ ಯಾರ ಹತ್ರ ತಗೋಬೇಕು ಅಂತ. ಆಗ ಅವನ್ಗೆ ದೂರದಿಂದ ಊರಿನ ಮುಖ್ಯಸ್ಥರು ಬರೋದ್ ಕಾಣಿಸುತ್ತೆ. ಅವರು ಅವನ ಹತ್ರನೇ ಬರ್ತಾ ಇದ್ರು. ನಮಸ್ತೆ ನಮಸ್ತೆ ಮುಖ್ಯಸ್ಥರೇ. ಅರೆ ನಮಸ್ತೆ ನಮಸ್ತೆ ನಮನ್. ಮತ್ತೆ ಹೇಳು, ಹೇಗಿದೆಯಾ ನೀನು? ಬಿಸ್ನೆಸ್ ಹೇಗೆ ನಡೀತಿದೆ? ವ್ಯಾಪಾರ ಯಾಕೋ ಚೆನ್ನಾಗಿ ನಡೀತಿಲ್ಲ ಮುಖ್ಯಸ್ಥರೇ. ಮೊದಲು ಪುಲಾವ್ ಸಂಜೆ ಹೊತ್ತಿಗೆ ಖಾಲಿ ಆಗ್ತಿತ್ತು. ಈಗೇನಂದರೆ ಬೆಳಗ್ಗೆ ಮಾಡಿರೋ ಪಲಾವ್ ಸಾಯಂಕಾಲ ಆಗೋಷ್ಟರಲ್ಲಿ ಇನ್ನೂ ಹಾಗೆ ಉಳಿದಿರುತ್ತೆ. ಅಲ್ಲ ನಮ್ಮನ್ನು ಇವತ್ತಿನ ಜನ ಚೈನೀಸ್ ಫುಡ್ ತಿಂತಾರೆ. ಭಾರತದಲ್ಲಿ ಬೇರೆ ಬೇರೆ ಥರದ ತಿಂಡಿ ತಯಾರಿಸ್ತಾರೆ. ಹಾಗಿದ್ರೆ ನಿನ್ನ ದೇಸಿ ಪಲಾವ್ ಯಾರು ಬಂದು ತಿಂತಾರೆ ಹೇಳು? ನಮ್ಮೂರು ಈಗ ಮೊದಲಿನ ಥರ ಅಲ್ಲ. ಊರಿನ ಜನರು ಕೂಡ ತುಂಬ ಬದಲಾಗಿದ್ದಾರೆ. ಮುಖ್ಯಸ್ಥರೇ, ನಿಮ್ಮ ಹತ್ರ ನಾನು ಸ್ವಲ್ಪ ಮಾತಾಡಬೇಕಿತ್ತು. ಹಾಂ ಹೇಳು, ಏನು ಮಾತಾಡಬೇಕಿತ್ತು ಅಂತ? ನಿಮ್ಮ ಹತ್ರ ಸ್ವಲ್ಪ ದುಡ್ಡು ಕೇಳಬೇಕು ಅಂತ ಇದ್ದೆ. ಸ್ವಲ್ಪ ಕಷ್ಟದಲ್ಲಿದ್ದೀನಿ. ನಿನ್ಗೆ ಎಷ್ಟು ದುಡ್ಡು ಬೇಕಾಗಿತ್ತು? ನನಗೆ 2,000 ರೂಪಾಯಿ ಅವಶ್ಯಕತೆ ಇತ್ತು. ಅದೇನಂದರೆ ನನಗೆ 1,500 ರೂಪಾಯಿ ಅಂಗಡಿ ಬಾಡಿಗೆ ಕೊಡಬೇಕಿತ್ತು. ಆಮೇಲೆ 500 ರೂಪಾಯಿ ಮಗಳು ಸ್ಕೂಲಿಗೆ ಕಟ್ಟಬೇಕಿತ್ತು. ಅದಕ್ಕೋಸ್ಕರ. ಅಯ್ಯೋ, ಹಾಗಾದರೆ ನೀನು ದೀಕ್ಷಾ ಸ್ಕೂಲ್ ಫೀಸ್ ಇನ್ನೂ ಕಟ್ಟೇ ಇಲ್ವಾ? ಮುಖ್ಯಸ್ಥರೇ, ಅದು ನಾನು ಫೀಸ್ ಮೊದಲೇ ಕಟ್ಟಿದ್ದೀನಿ. ಅದೇನಂದರೆ ಸ್ಕೂಲ್ ಕಡೆಯಿಂದ ಮಗಳನ್ನ ಟೂರಿಗೆ ಕರ್ಕೊಂಡು ಹೋಗ್ತಿದ್ದಾರಂತೆ. ಮತ್ತೆ ಮಗಳಿಗೆ ಹೋಗಬೇಕು ಅಂತ ಆಸೆ ಇದೆ. ಆ ಟೂರಿಗೆ ಹೋಗಬೇಕು ಅಂದರೆ ಸ್ಕೂಲ್ನವರು 500 ರೂಪಾಯಿ ಕೇಳ್ತಿದ್ದಾರೆ. ಅಯ್ಯೋ ನಮ್ಮನ್, ಏನು ನಡೀತಾ ಇದೆ ಇತ್ತೀಚೆಗೆ? ಮೊದಲೇ ನಿನ್ನ ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲ, ಜೊತೆಗೆ ನಿನ್ನ ಮನೆ ಬಾಡಿಗೆನೂ ಕಟ್ಟಬೇಕು. ಹಾಗಿದ್ದಾಗ ನಿನ್ನ ಮಗಳನ್ನ ಟೂರ್ಗೆ ಕಳಿಸೋ ಅವಶ್ಯಕತೆ ಇದೆಯಾ? ನನ್ನ ಮಗಳಿಗೆ ಗಿಡ ಮರಗಳಂದರೆ ತುಂಬ ಇಷ್ಟ ಮುಖ್ಯಸ್ಥರೇ. ಅವಳು ದಿನಪೂರ್ತಿ ಇದ್ರ ಬಗ್ಗೆನೇ ಪುಸ್ತಕದಲ್ಲಿ ಓದ್ತಾ ಇರ್ತಾಳೆ. ಒಂದು ವೇಳೆ ಸಾಯಂಕಾಲದೊಳಗೆ ಅವಳಿಗೆ ದುಡ್ಡು ಕೊಡೋಕ್ಕಾಗದೇ ಇದ್ರೆ ನನ್ನ ಮಗಳಿಗೆ ತುಂಬಾ ಬೇಜಾರಾಗುತ್ತೆ ಮುಖ್ಯಸ್ಥರೇ. ಮುಖ್ಯಸ್ಥರು ರಮಣ್ಣ ಮಾತುಗಳನ್ನು ಕೇಳಿ ರಮಣ್ಣ ತುಂಬಾ ಚೆನ್ನಾಗಿ ನೋಡ್ತಾ ಇದ್ರು. ಆಗ ಮುಖ್ಯಸ್ಥರ ಸಾಥಿ ಅಭಿಮನ್ಯು ಅಲ್ಲಿಗೆ ಬಂದ್ಬಿಟ್ಟ. ಅಭಿಮನ್ಯು ಸ್ವಭಾವ ಸ್ವಲ್ಪನೂ ಸರಿ ಇರ್ಲಿಲ್ಲ. ಅವನ್ ಮುಖ್ಯಸ್ಥರಿಗೆ ಯಾವಾಗ್ಲೂ ಏನೇನೋ ಹೇಳ್ತಾ ಇದ್ದ. ಅಭಿಮನ್ಯು ಅವರಿಬ್ರು ಮಾತುಗಳನ್ನು ಕೇಳಿಸಿದ್ಮೇಲೆ ಅಭಿಮನ್ಯು ಮುಖ್ಯಸ್ಥರ ಹತ್ರ ಬಂದು ಹೇಳುತ್ತಾನೆ, ಏನ್ ಯೋಚನೆ ಮಾಡ್ತಿದ್ರ ಮುಖ್ಯಸ್ಥರೇ? ಬರೀ 1,000 ರೂಪಾಯಿ ತಾನೇ ಕೊಟ್ಬಿಡಿ. ಏನಿಲ್ಲ ಅಂದ್ರೂ ನಮ್ಮನ್ ಅಂಗಡಿ ಹೇಗಿದ್ರು 10,000 ರೂಪಾಯಿ ಬೆಲೆ ಬಾಳುತ್ತೆ. ಈಗ ನಮ್ಮನ್ಗೆ ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲ. ಅವನ್ ಹೆಂಗಿದ್ರು ವಾಪಸ್ ಕೊಡೋದಕ್ಕಾಗೋದಿಲ್ಲ ದುಡ್ಡನ್ನ. ಅದ್ರ ಬದಲಾಗಿ ನಾವು ಅವನ ಅಂಗಡಿನೇ ತಗೊಂಡ್ಬಿಡೋಣ. ಕೊನೆಗೆ ನಮ್ಗೆ 8,000 ರೂಪಾಯಿ ಲಾಭ ಸಿಗುತ್ತೆ. ಅಭಿಮನ್ಯುನ ಮಾತುಗಳು ಮುಖ್ಯಸ್ಥರ ತಲೆಯಲ್ಲಿ ಇತ್ತು. ಅಲ್ಲ, ಈ ದುಡ್ಡನ್ನ ನಮ್ಗೆ ಯಾವಾಗ ವಾಪಸ್ ಕೊಡ್ತೀಯಾ? ಮುಖ್ಯಸ್ಥರೇ, ಅದು ನನಗೆ ಬರೀ 2 ತಿಂಗಳು ಸಮಯ ಕೊಡಿ. ಇದಕ್ಕೂ ಮೊದಲು ನಾನು ನಿಮ್ಮ ಹತ್ರ ತುಂಬಾ ಸಲ ಸಾಲ ಕೇಳಿದ್ದೀನಿ, ಆದ್ರೆ ನಾನು ಸರಿಯಾದ ಸಮಯಕ್ಕೆ ನಿಮಗೆ ವಾಪಸ್ ಕೊಡ್ತಾ ಇದ್ದೆ. ಅಲ್ಲ, ಅವತ್ತಿನ ವಿಷಯ ಬೇರೆದು ನಮನ್, ಆದ್ರೆ ಇವತ್ತಿನ ವಿಷಯ ಕೂಡ ಬೇರೆದು. ನೀವು ಹೇಳಿದ್ದು ನನಗೆ ಅರ್ಥ ಆಗಿಲ್ಲ ಮುಖ್ಯಸ್ಥರೇ. ಅಲ್ಲ ನೋಡು ನಮನ್, ಇತ್ತೀಚೆಗೆ ಎಲ್ರೂ ವ್ಯಾಪಾರನೂ ಸರಿಯಾಗಿ ನಡೀತಾ ಇಲ್ಲ. ಹೇಳ್ಬೇಕಂದ್ರೆ ನನ್ನ ವ್ಯಾಪಾರನೂ ಚೆನ್ನಾಗಿ ನಡೀತಾ ಇಲ್ಲ. ದುಡ್ಡನ್ನ ಆದಷ್ಟು ಬೇಗ ವಾಪಸ್ ಕೊಡು. ಮತ್ತೆ ಇನ್ನೊಂದು ಮಾತು, ಇದಕ್ಕೋಸ್ಕರ ನೀನು ಸ್ವಲ್ಪ ವಸ್ತುಗಳನ್ನ ಗಿರ್ವಿ ಇಡ್ಬೇಕಾಗತ್ತೆ. ಮುಖ್ಯಸ್ಥರ ಮಾತುಗಳನ್ನು ಕೇಳಿ ರಮಣ್ಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ರಮಣ್ ಗೊತ್ತಿತ್ತು ಮುಖ್ಯಸ್ಥರು ಒಳಗಡೆಯಿಂದ ತುಂಬಾ ಒಳ್ಳೆ ಮನುಷ್ಯರಂತ. ರಮಣ್ಗೆ ಅರ್ಥ ಆಯ್ತು, ಮುಖ್ಯಸ್ಥರ ಮನಸ್ಸಿನಲ್ಲಿ ಸ್ವಲ್ಪ ಸಮಯದ ಹಿಂದೆನೆ ಅಭಿಮನ್ಯು ತುಂಬಾ ಚೆನ್ನಾಗಿ ವಿಷವನ್ನು ಹಾಕಿದ್ದ ಅಂತ. ಆದ್ರೆ ರಮಣ್ಗೆ ಬೇರೆ ದಾರಿ ಇರ್ಲಿಲ್ಲ. ಯಾಕಂದ್ರೆ ಮುಖ್ಯಸ್ಥರು ಬಿಟ್ಟು ಊರಿನಲ್ಲಿ ಬೇರೆ ಯಾರು 2,000 ರೂಪಾಯಿ ರಮಣ್ಗೆ ಕೊಡಕ್ಕಾಗಿರ್ಲಿಲ್ಲ. ನನ್ನ ಹತ್ರ ಏನಿದೆ ಮುಖ್ಯಸ್ಥರೇ, ಗಿರ್ವಿ ಇಡೋದಕ್ಕೆ ಬರೀ ಅಂಗಡಿ ಒಂದಿದೆ ಅಷ್ಟೇ. ಆದ್ರೆ ನಿಮ್ಗೆ ನನ್ನ ಮೇಲೆ ಪೂರ್ತಿ ನಂಬಿಕೆ ಇಲ್ವಾ? ಅರೆ ನಮನ್, ನಂಬಿಕೆ ಇಡೋ ಸಮಯ ಹೋಯ್ತು. ಈ ಅಂಗಡಿ ನನಗೆ ಕೆಲ್ಸಕ್ಕೆ ಬರ್ಬೋದು. ಒಂದ್ ವೇಳೆ ನೀನು 1 ತಿಂಗಳಲ್ಲಿ ವಾಪಸ್ ದುಡ್ಡು ಕೊಡದೆ ಹೋದ್ರೆ ನಾನು ಬಂದು ನಿನ್ನ ಅಂಗಡಿನ ಜಪ್ತಿ ಮಾಡ್ತೀನಿ. ನೀನು ಈ ವಿಷಯದ ಬಗ್ಗೆ ಬೇಜಾರು ಮಾಡ್ಕೊಬಾರ್ದು. ರಮಣ್ ತುಂಬಾನೇ ಯೋಚನೆ ಮಾಡಿ ಹೇಳುತ್ತಾನೆ, ಸರಿ ಮುಖ್ಯಸ್ಥರೇ, ನೀವು ಹೇಳ್ದಾಗೆ ಆಗ್ಲಿ. ಮುಖ್ಯಸ್ಥರು ನಗಾಡ್ಕೊಂಡು ಅಲ್ಲಿಂದ ಹೊರಟು ಬಿಟ್ರು. ಸಂಜೆ ರಮಣ್ 500 ರೂಪಾಯಿ ಅವನ ಮಗಳು ದೀಕ್ಷಾಗೆ ಕೊಡ್ತಾನೆ. ದಿಶಾ ಖುಷಿಯಿಂದ ಹೊರಗಡೆ ಬರ್ತಾಳೆ ಮತ್ತು ನಡೆದಿದ್ದ ಎಲ್ಲ ವಿಷಯವನ್ನು ಅವನ ಹೆಂಡತಿ ಅನಿತಾ ಹತ್ರ ಹೇಳ್ತಾನೆ. ಇದ್ ನೀವ್ ಏನ್ ಮಾಡಿದಿರಾ? ನಿಮಗ್ ಸರಿಯಾಗಿ ಗೊತ್ತಲ್ವಾ ಅಭಿಮನ್ಯುನ ಸ್ವಭಾವ ಸ್ವಲ್ಪನೂ ಸರಿ ಇಲ್ಲ ಅಂತ. ಮುಖ್ಯಸ್ಥರು ತುಂಬಾನೇ ಒಳ್ಳೆಯವರು ಮತ್ತು ತುಂಬಾ ದಯಾಳು ವ್ಯಕ್ತಿಯವರು. ಖಂಡಿತ ಇದೆಲ್ಲ ಮಾಡಿದ ಅಭಿಮನ್ಯುವೆ. ನಿಮ್ಗೆ ಹೇಳಿದೆ ತಾನೆ, ಮುಖ್ಯಸ್ಥರು ನಿಮ್ ಅಂಗಡಿನ ತಗೊಂಡು ಏನ್ ಮಾಡ್ತಾರೆ? ಖಂಡಿತವಾಗ್ಲೂ ನಿನ್ನ ಅಂಗಡಿನ ತಗೊಂಡು ಅಭಿಮನ್ಯುವಿಗೆನೆ ಕೊಡ್ತಾರೆ. ಇನ್ಮೇಲೆ ನಿನ್ನ ಹತ್ರ ಅಂಗಡಿನೇ ಇರಲ್ಲ. ಮತ್ತೆ ನೀನ್ ಏನ್ ಮಾಡ್ತೀಯ? ಅಷ್ಟ್ರಲ್ಲಿ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ.
ಹೇಗಿದ್ರು ನಾಳೆ ನಾನು ಅಂಗಡಿಯ ಬಾಡಿಗೆನ ಕಟ್ಟಲೇಬೇಕು. ಅದಕ್ಕೋಸ್ಕರ ಮುಖ್ಯಸ್ಥರ ಹತ್ರ 1500 ರೂಪಾಯಿ ಕೇಳಲೇಬೇಕು. ಮರುದಿನ ದಿಶಾ ಕಾಡಿನಲ್ಲಿ ಟ್ರಿಪ್ಗೆ ಹೋಗ್ತಾಳೆ. ದೀಕ್ಷಾ ಕಾಡಿನಲ್ಲಿದ್ದ ಮರಗಳನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ತಾ ಇದ್ಲು. ಆಗ ಅವಳ ದೃಷ್ಟಿ ಒಂದು ಮುದುಕಿ ಮೇಲೆ ಬೀಳುತ್ತೆ. ಮತ್ತೆ ಆ ಮುದುಕಿ ಹೆಂಗಸು ಬಾಳೆ ಎಲೆಗಳಲ್ಲಿ ಏನೋ ಅಡುಗೆ ಮಾಡ್ತಾ ಇದ್ಲು. ಬಾಳೆ ಎಲೆಗಳಿಂದ ತುಂಬಾ ಚೆನ್ನಾಗಿರೋ ಪರಿಮಳ ಬರ್ತಾ ಇತ್ತು. ದೀಕ್ಷಾಗೆ ಇನ್ನ ಕಂಟ್ರೋಲ್ ಮಾಡಕ್ ಆಗಿಲ್ಲ. ಮತ್ತೆ ಅವಳು ಅದೇ ಹೆಂಗಸ ಹತ್ರ ಹೋಗ್ತಾಳೆ. ಇದೇನಮ್ಮ? ಇದು ಬಾಳೆ ಎಲೆಗಳಿಂದ ಮಾಡಿರುವಂತ ಬಿರಿಯಾನಿ ಮಗಳು. ಇದೇಗ್ ಸಾಧ್ಯ? ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಮಗಳೇ. ನನ್ಗೆ ಈ ರೆಸಿಪಿ ಚೆನ್ನಾಗ್ ಗೊತ್ತು. ದೀಕ್ಷಾ ಹೆಂಗಸಿನ ಮುಖವನ್ನು ತುಂಬಾ ಚೆನ್ನಾಗಿ ನೋಡಕ್ ಶುರು ಮಾಡಿದ್ಲು. ನಿಮ್ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ನೀವೀ ಕಾಡಿನಲ್ಲಿ ವಾಸಿಸುವವರಲ್ಲ ಅಂತ. ಮತ್ತೆ ಈ ರೆಸಿಪಿ ಕೂಡ ಈ ದೇಶದಲ್ಲ. ನಿನ್ಗಂತೂ ಎಲ್ಲಾ ವಿಷಯನೂ ಸರಿಯಾಗಿ ಗೊತ್ತು. ನಿನಗೆ ಹೇಗೆ ಗೊತ್ತಾಯ್ತು ಹೇಳು? ನಾನ್ ಪ್ರತಿದಿನ ಪುಸ್ತಕಗಳನ್ನ ಓದ್ತಾ ಇರ್ತೀನಿ. ನನ್ಗೆ ಹೊಸ ಕಲಿಯು ಹುಚ್ಚಿದೆ. ನನ್ಗೆ ನಿನ್ನ ನೋಡಿ ತುಂಬಾನೇ ಖುಷಿ ಆಗ್ತಿದೆ. ನಿನ್ನ ಹೆಸರು ಏನಮ್ಮ? ದಿಶಾ. ದಿಶಾ ದಿಶಾ, ನೀನು ಅಂತೂ ಸರಿಯಾಗಿ ಹೇಳಿದ್ಯಾ. ನನ್ ಯುವಕಿಯಾಗಿದ್ದಾಗ ಅರ್ಧ ಪ್ರಪಂಚವನ್ನ ಸುತ್ತಿದ್ದೆ. ನನ್ನ ಕುಟುಂಬದವರೆಲ್ಲ ನನ್ನನ್ನು ಇಲ್ಲೇ ಬಿಟ್ಟು ವಿದೇಶಕ್ಕೆ ಹೋಗಿ ಸೆಟಲ್ ಆಗಿದ್ದಾರೆ. ಆ ದಿನದ ನಂತರ ನನಗೆ ಈ ಪ್ರಪಂಚದಲ್ಲಿ ಮನಸ್ಸೇ ಇಲ್ಲ. ಮತ್ತೆ ನಾನು ಈ ಕಾಡಿನಲ್ಲಿ ಒಂಟಿಯಾಗಿರ್ತೀನಿ. ನೀವು ನನ್ಗೆ ಈ ರೆಸಿಪಿನ ಕಲ್ಸ್ಕೊಡ್ತೀರಾ? ಬೇರೆ ಯಾರಾದ್ರೂ ಕೇಳಿದ್ರೆ ನಾನಿಲ್ಲ ಅಂತ ಹೇಳ್ತಿದ್ದೆ. ಆದ್ರೆ ನಿನ್ಗೆ ತುಂಬಾನೇ ಗೊತ್ತಿದೆ. ನಿನ್ ಕಣ್ಣಿನ ಬೆಳಕನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿನ್ಗೆ ಮುಂದೆ ಹೋಗಕ್ಕೆ ತುಂಬಾ ಇಚ್ಛಿದೆ ಅಂತ. ನಾನು ಖಂಡಿತವಾಗ್ಲೂ ಕಲ್ಸ್ಕೊಡ್ತೀನಿ. ಆ ಅಜ್ಜಿ ದಿಶಾಗೆ ಎಲ್ಲ ವಿಷಯವನ್ನು ಹೇಳುತ್ತಾಳೆ. ಸಂಜೆ ದಿಶಾ ಅವಳ ಮನೆಗೆ ಬರ್ತಾಳೆ. ಸಮಯ ಹೀಗೇನೆ ಕಳೀತಾ ಇತ್ತು. ರಮಣ್ಣ ಕೆಲಸ ಸಂಪೂರ್ಣವಾಗಿ ಬಂದಾಯ್ತು. ಮತ್ತು ಮುಖ್ಯಸ್ಥರು ಅಭಿಮನ್ಯ ಜೊತೆಗೆ ಬಂದು ರಮಣ್ಣ ಅಂಗಡಿನ ತಗೊಂಡು ಹೋಗ್ತಾರೆ. ರಮಣ್ಣ ವ್ಯಾಪಾರ ಸಂಪೂರ್ಣವಾಗಿ ನಿಲ್ಲುತ್ತೆ. ಅದರ ಮೇಲೆ ಅಂಗಡಿಯ ಬಾಡಿಗೆ ಕೂಡ ತುಂಬಾ ಹೆಚ್ಚಾಗಿತ್ತು. ಎಷ್ಟು ಸಲ ಅಂತ ನಾನು ನಿಮಗೆ ಹೇಳಿ, ಆದ್ರೆ ನಿಮ್ಗೆ ವಿಷಯನೇ ಅರ್ಥ ಆಗಲ್ಲ. ಮಗಳನ್ನ ಇಷ್ಟೊಂದು ಓದಿಸೋ ಅವಶ್ಯಕತೆ ಏನಿತ್ತು ನೀವೇ ಹೇಳಿ. ಇವಾಗ ಹೇಳಿ, ಮಗಳನ್ನ ಇಷ್ಟೊಂದು ಓದಿಸಿ ನಿಮ್ಗೆ ಏನ್ ಸಿಕ್ತು ಅಂತ? ಮಗಳನ್ನ ಸ್ಕೂಲ್ಗೆ ಹಾಕಿ ಸೇರ್ಸೋ ದುಡ್ಡನ್ನ ನಾವು ಸೇರ್ಸಿದ್ರೆ, ನಾವು ಅದನ್ನ ಜೋಡಿಸಿದ್ರೆ ನಮ್ಗೆ ಎಷ್ಟೊಂದು ಕೆಲ್ಸಕ್ಕೆ ಆಗ್ತಾ ಇತ್ತು. ಅದು ಇದರಲ್ಲಿ ದೀಕ್ಷಾಳ ತಪ್ಪೇನಿಲ್ಲ ಅನಿತಾ. ಆಗ ಅಲ್ಲಿ ದಿಶಾ ಬಂದು ಹೇಳ್ತಾಳೆ, ಅಪ್ಪ ನನ್ನ ಹತ್ರ ಒಂದು ಉಪಾಯ ಇದೆ. ಏನು ಉಪಾಯ ಮಗಳೇ? ಸ್ವಲ್ಪ ತಿಂಗಳ ಹಿಂದೆ ನಾನು ಕಾಡಿನಲ್ಲಿ ಟ್ರಿಪ್ಗೆ ಹೋದಾಗ ನಾನು ಅಲ್ಲೊಂದು ಮುದುಕಿ ಹತ್ರ ಬಿರಿಯಾನಿಯ ಹೊಸ ರೆಸಿಪಿಯನ್ನು ಕಲ್ತ್ಕೊಂಡೆ. ನನಗನ್ಸ್ತಾ ಇದೆ ನಾವು ಆ ರೆಸಿಪಿನ ನಮ್ಮ ಊರಲ್ಲಿ ಮಾರಿದ್ರೆ ನಮ್ಗೆ ತುಂಬಾನೇ ಲಾಭ ಬರುತ್ತೆ. ನೀನ್ ಏನ್ ಹೇಳ್ತಾ ಇದ್ಯಾ? ಏನ್ ಹೇಳಕ್ ಪ್ರಯತ್ನ ಮಾಡ್ತಿದ್ಯಾ? ನೀನಪ್ಪ ಬರೀ ಪುಲಾವ್ ಮಾತ್ರ ಮಾಡ್ತಿದ್ರು ಅಂತನಾ? ಅನಿತಾ, ನನಗೆ ಯಾಕೋ ದೀಕ್ಷಾ ಹೇಳ್ತಿರೋದೇ ಸರಿ ಅನ್ನಿಸ್ತಾ ಇದೆ. ಮುಖ್ಯಸ್ಥರು ಕೂಡ ನನಗೊಂದಿನ ಅದನ್ನೇ ಹೇಳಿದ್ರು, ಭಾರತದಲ್ಲಿ ಬೇರೆ ಬೇರೆ ತರಹದ ತಿಂಡಿನ ತಯಾರಿಸ್ತಾರೆ ಅಂತ. ಒಂದ್ ವೇಳೆ ಹೊಸದಾಗಿ ಏನೋ ತಯಾರಿಸ್ತಾ ಹೋದ್ರೆ ನಾವ್ ಹೀಗೆ ಜೀವನ ಕಳಿಬೇಕಾಗತ್ತೆ. ಆದ್ರೆ ಸಮಸ್ಯೆ ಏನಂದ್ರೆ ನಾವ್ ನಮ್ ಮಗಳು ಮಾತನ್ನು ಒಪ್ಪಿದ್ರು ಕೂಡ ನೀವ್ ಆ ಬಿರಿಯಾನಿನ ಎಲ್ ಮಾರ್ತೀರಾ? ಅಂಗಡಿ ಅಭಿಮನ್ಯು ಹತ್ರ ಇದೆ ಅಲ್ವಾ? ನೀವ್ ಅದ್ರ ಚಿಂತೆ ಮಾಡ್ಬೇಡಿ ಅಮ್ಮ. ನಾನ್ ನನ್ ಮನೆ ಆರ್ಥಿಕ ಸ್ಥಿತಿಯನ್ನು ನಮ್ ಟೀಚರ್ ಹತ್ರ ಹೇಳಿದ್ದೆ. ಅವ್ರದ್ದೊಂದು ಅಂಗಡಿ ಊರಲ್ಲಿದೆ ಅಮ್ಮ. ಅವ್ರು ನಂಗೆ ಹೇಳಿದ್ರು, ನಿನ್ನ ಅಪ್ಪನ್ಗೆ ಯಾವತ್ತಾದ್ರೂ ದುಡ್ಡಿನ ಅವಶ್ಯಕತೆ ಬಂದ್ರೆ ನಾವ್ ಆ ಅಂಗಡಿಯನ್ನು ಉಪಯೋಗಿಸಬಹುದು ಅಂತ. ದಿಶಾನ ಮಾತುಗಳನ್ನು ಕೇಳಿ ರಮಣ್ಗೆ ತುಂಬಾನೇ ಖುಷಿ ಆಗುತ್ತೆ. ಮರುದಿನ ದಿಶಾ ರಮಣ್ನ ಗದ್ದೆಗೆ ಕರ್ಕೊಂಡು ಹೋಗ್ತಾಳೆ ಮತ್ತು ಅವಳ ಅಪ್ಪನ ಜೊತೆ ಸೇರಿ ತುಂಬಾ ಬಾಳೆ ಎಳೆಗಳನ್ನ ತಗೊಂಡು ಅಂಗಡಿಗೆ ಬರ್ತಾಳೆ. ರಮಣ್ ಮತ್ತು ಅನಿತಾ ಆ ಅಂಗಡಿಯನ್ನು ಮುಂಚೆಯಿಂದನೇ ಕ್ಲೀನ್ ಮಾಡಿ ಇಟ್ಟಿದ್ರು. ದೀಕ್ಷಾ ಆ ಬಾಳೆ ಎಲೆಗಳಲ್ಲಿ ಬಾಸ್ಮತಿ ಅಕ್ಕಿ ಮತ್ತು ಬೇರೆ ಬೇರೆ ವಸ್ತುಗಳನ್ನ ಹಾಕಿ ಸ್ವಲ್ಪನೇ ಸಮಯದಲ್ಲಿ ಬಾಳೆ ಎಲೆಯ ಬಿರಿಯಾನಿ ರೆಡಿ ಆಯ್ತು. ಅದರಿಂದ ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇತ್ತು ಅಂದ್ರೆ ಅಲ್ಲಿಂದ ಬರೋ ಎಲ್ಲಾ ಜನರು ಆ ಅಂಗಡಿಗೆ ಹೋಗ್ತಾ ಇದ್ರು. ಒಂದ್ ವ್ಯಕ್ತಿ ಬೇಗನೆ ಬಂದು ಹೇಳ್ತಾನೆ, ಅರೇ, ನಿಮ್ಮ ಅಂಗಡಿಯಲ್ಲಿ ತುಂಬಾ ಒಳ್ಳೆ ಪರಿಮಳ ಬರ್ತಾ ಇದೆ. ಇದು ನಿಮ್ಮ ಹೊಸ ಹೋಟೆಲ್? ರಮಣ್ ಹೇಳೋಕ್ಕಿಂತ ಮುಂಚೆನೆ ದಿಶಾ ಆ ವ್ಯಕ್ತಿ ಹತ್ರ ಹೀಗೆ ಹೇಳ್ತಾಳೆ, ನೀವ್ ಸರಿಯಾಗಿ ಹೇಳಿದ್ದೀರಾ, ಇದೆಲ್ಲ ನಮ್ ಹೊಸ ಹೋಟೆಲ್, ಬಾಳೆ ಎಳೆಗಳ ಬಿರಿಯಾನಿಯ ಹೋಟೆಲ್. ಆ ವ್ಯಕ್ತಿ ಬೇಗನೆ ಆ ಹೋಟೆಲಿನ ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಹೇಳ್ತಾನೆ, ನನ್ಗೂ ಕೂಡ ಒಂದ್ ಪ್ಲೇಟ್ ತಿನ್ಬೇಕು. ದೀಕ್ಷಾ ಅವನ್ಗೆ ಬೇಗನೆ ಒಂದ್ ಪ್ಲೇಟ್ ಬಿರಿಯಾನಿ ಕೊಡ್ತಾಳೆ.
ಆ ವ್ಯಕ್ತಿ ನೋಡ್ತಾ ನೋಡ್ತಾ ಬಿರಿಯಾನಿಯ 1, 2, 3, 4, 5 ಪ್ಲೇಟ್ ತಿಂತಾನೆ. ತುಂಬಾ ಚೆನ್ನಾಗಿತ್ತು. ಎಷ್ಟಾಯ್ತು? 2,000 ರೂಪಾಯಿ. ಆ ವ್ಯಕ್ತಿ ಖುಷಿ ಖುಷಿಯಿಂದ ದಿಶಾಗೆ 2,000 ರೂಪಾಯಿ ಕೊಡ್ತಾನೆ. ಆ ವ್ಯಕ್ತಿ ಸಿಟಿಯಲ್ಲಿರೋನು ಮತ್ತೊಂದು ಫೇಮಸ್ ಯೂಟ್ಯೂಬರ್ ಕೂಡ. ಇಷ್ಟು ಚೆನ್ನಾಗಿರೋ ಊಟನ ನನ್ನ ಜೀವನದಲ್ಲಿ ಯಾವತ್ತೂ ತಿಂದಿರಲಿಲ್ಲ. ಇದು ಭಾರತದಲ್ಲಿ ಬೇರೆಲ್ಲೂ ಸಿಗಲ್ಲ ಅಂತ ನನಗನ್ನಿಸ್ತಿದ್ದೆ. ನಿಮ್ಗೆ ಬೇಜಾರಿಲ್ಲ ಅಂದ್ರೆ ನಾನೊಂದು ಫೋಟೋ ತೆಗಿಬಹುದಾ? ಬಾಳೆ ಎಲೆಯ ಬಿರಿಯಾನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬಹುದಾ? ಮಾಡಿ, ಇದರಿಂದ ನಮ್ಮ ಹೋಟೆಲ್ಗೆ ತುಂಬಾನೇ ಚೆನ್ನಾಗಾಗುತ್ತೆ. ಆ ವ್ಯಕ್ತಿ ದಿಶಾನ ಬಾಳೆ ಎಲೆ ಇಟ್ಕೊಂಡಿರೋ ಫೋಟೋನ ತಗೊಂಡು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತಾನೆ ಮತ್ತು ಅಲ್ಲಿಂದ ಹೊರಡ್ತಾನೆ. ರಮಣ್ 2,000 ರೂಪಾಯಿನ ನೋಡಿ ತುಂಬಾನೇ ಖುಷಿ ಆಗ್ತಾನೆ. ಇಷ್ಟೊಂದು ದುಡ್ಡು ಅವನು 10 ದಿನ ದುಡಿದ್ರೂ ಸಿಗ್ತಾ ಇರ್ಲಿಲ್ಲ. ನೋಡ್ದ ಅನಿತಾ, ಮಗಳು ಓದಿರೋದ್ರಿಂದ ಎಷ್ಟು ಲಾಭ ಬಂತು. ನಾವು ಇವಳನ್ನ ಓದಿಸ್ದೇ ಹೋಗಿದ್ರೆ ನಾವು ಯಾವ ಸ್ಥಿತಿಲಿ ಇರ್ತಿದ್ವಿ? ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ಈಗ ನನ್ಗೆ ನನ್ನ ಯೋಚನೆ ಮೇಲೆ ಜಿಗುಪ್ಸೆ ಬರ್ತಾ ಇದೆ. ಸ್ವಲ್ಪ ದಿನಗಳಲ್ಲಿ ನೋಡ್ತಾ ನೋಡ್ತಾ ದಿಶಾನ ಆ ಫೋಟೋ ಇಡೀ ಇಂಡಿಯಾದಲ್ಲಿ ವೈರಲ್ ಆಗುತ್ತೆ. ದಿಶಾನ ಹೋಟೆಲ್ಗೆ ದೂರ ದೂರದಿಂದ ಜನರು ಬಾಳೆ ಎಲೆಯ ಬಿರಿಯಾನಿ ತಿನ್ನಲು ಬರ್ತಾರೆ. ಕೆಲವು ತಿಂಗಳ ನಂತರ ರಮಣ್ ಆ ಅಂಗಡಿನ ದಿಶಾನ ಟೀಚರ್ ಇಂದ ಖರೀದಿ ಮಾಡ್ತಾನೆ. ಈಗ ರಮಣ್ನ ಮನೆ ತುಂಬಾ ಸುಂದರವಾಗಿತ್ತು. ಮತ್ತೆ ಆ ಊರು ದಿಶಾನ ಊರು ಅಂತ ದೇಶದಾದ್ಯಂತ ಪ್ರಸಿದ್ಧವಾಯಿತು. ಮತ್ತೆ ಈ ವಿಷಯ ಅಭಿಮನ್ಯುಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಅವನ್ ಮುಖ್ಯಸ್ಥರ ಹತ್ರ ಹೇಳ್ತಾನೆ, ಅಲ್ಲ ಮುಖ್ಯಸ್ಥರೇ, ಇದು ನಿಮ್ಗೆ ಇನ್ಸಲ್ಟ್ ಆಗ್ಲಿಲ್ವಾ? ಈ ಊರಿನ ಹೆಸರು ನಿಮ್ಮಿಂದ ಅಲ್ಲ, ಬದಲಾಗಿ ಈ ದೀಕ್ಷೆಯಿಂದ ಮೇಲ್ ಬರ್ತಿದೆ. ಮುಖ್ಯ ಏನೋ ಹೇಳೋಕ್ಕಿಂತ ಮುಂಚೆ ಮುಖ್ಯಸ್ಥರ ಹೆಂಡತಿ ತುಂಬಾ ಕ್ರೋಧದಿಂದ ಹೊರಗಡೆ ಬಂದು ಹೇಳ್ತಾಳೆ, ಇನ್ಮೇಲೆ ನೀನ್ ನನ್ ಮನೆಗ್ ಬರೋ ಯಾವ ಅವಶ್ಯಕತೆನೂ ಇಲ್ಲ. ಅರೆ, ಏನ್ ಹೇಳ್ತಿದೀಯ ನೀನು? ಅಭಿಮನ್ಯು ನನ್ ಗೆಳೆಯ ಅಲ್ವಾ? ನಿನ್ನ ಸಾಥಿ ಅಲ್ಲ, ಅವ್ನ್ ನಿನ್ ವೈರಿ. ನೀನ್ ದಿಶಾಗೆ ಒಂದು ಪ್ರಶಸ್ತಿನ ಕೊಡ್ಬೇಕು. ದಿಶಾಳ ಕಾರಣದಿಂದ ನಮ್ ಊರು ಎಷ್ಟು ಪ್ರಸಿದ್ಧವಾಗಿದೆ ಅಲ್ವಾ? ನಮ್ ಮಕ್ಳು ಅವಳ ಎಕ್ಸಾಂಪಲ್ ಆಗಿ ತಗೊಂಡ್ ಮುಂದೆ ಹೋಗ್ತಾರೆ. ಈ ಅಭಿಮನ್ಯು ಪ್ರತಿದಿನ ನಿನ್ ಹತ್ರ ಊರವ್ರ ಬಗ್ಗೆ ಹೇಳ್ತಾನೆ ಇರ್ತಾನೆ, ನಿನ್ನ ಮೇಲಿಡ್ತಿರ್ತಾನೆ. ಇವನಿಂದ ನಿನ್ ಇಮೇಜ್ ಎಷ್ಟು ಹಾಳಾಗಿದೆ ಅಂತ ನಿನ್ಗೇನಾದ್ರೂ ಗೊತ್ತಾ? ಮುಖ್ಯಸ್ಥರಿಗೆ ಅವಳ ಮಾತು ಅರ್ಥ ಆಗುತ್ತೆ. ಅವನು ಅಭಿಮನ್ಯುಗೆ ದೋಡಿಸಿ ಅವನ ಮನೆಯಿಂದ ಹೊರಗಡೆ ಹಾಕ್ತಾನೆ. ಸಂಜೆ ಮುಖ್ಯಸ್ಥರು ಮತ್ತು ಅವನ ಹೆಂಡತಿ ರಮಣ್ ಹೋಟೆಲಿಗೆ ಬಿರಿಯಾನಿ ತಿನ್ನಕಂತ ಹೋಗ್ತಾರೆ. ಅರೆ, ನನ್ನ ದಯವಿಟ್ಟು ಕ್ಷಮಿಸ್ಬಿಡು ನಮನ್. ನಾನು ನಿನ್ನ ಹತ್ರ ತುಂಬಾ ಕೆಟ್ಟದಾಗ ನಡ್ಕೊಂಡೆ. ಅಭಿಮನ್ಯುನ ಮಾತು ಕೇಳಿ ನಾನು ನಿನ್ನಿಂದ ನಿನ್ನ ಅಂಗಡಿನ ತೆಗೆದುಕೊಂಡ್ಬಿಟ್ಟೆ. ಪರವಾಗಿಲ್ಲ ಮುಖ್ಯಸ್ಥರೇ, ಇದು ದೇವರ ಕೃಪೆ. ಹಾಗೆ ಮಾಡದೆ ಹೋಗಿದ್ದಿದ್ರೆ ನಾನು ಹೇಗಿಷ್ಟು ಬೆಳೆಯೋದಕ್ಕೆ ಸಾಧ್ಯ? ಆದರೆ ನಾನು ಎಷ್ಟೇ ದೊಡ್ಡದಾಗಿ ಬೆಳೆದ್ರು ನಿಮ್ಮ ಮುಂದೆ ನಾನು ಯಾವಾಗಲೂ ಚಿಕ್ಕವನು, ಯಾಕೆಂದ್ರೆ ನೀವು ನಮ್ಮೂರಿನ ಮುಖ್ಯಸ್ಥರು. ದಿಶಾಳ ಬಾಳೆ ಎಲೆಯ ಬಿರಿಯಾನಿ ತಿನ್ನಲು ಇವತ್ತಿಗೂ ಊರಿಂದ ಜನರು ಎಲ್ಲರೂ ಬರ್ತಾನೆ ಇರ್ತಾರೆ.